ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. तेईस करोड़ से अहल्या स्थान, 13 करोड़ से राम रेखा घाट और 7 करोड़ से मुंगेर गया के सीता कुंड का विकास करने का काम भी ये सरकार करने वाली। और श्री राम से माता सीता का पहली बार जहां भेंट हुआ, वहां से लेकर लव कुश के जन्म स्थान, माता सीता के अंतिम निवास और पंच पाकर तक सभी स्थानों को पुनर्जीवित कर मां सीता के जीवन कवन को हमारे देश की मातृशक्ति को समर्पित किया जाएगा। ಸೊ ಹಾಗಾಗಿ ತೋರಿಸೋಣ ಅಂತ ಕರ್ಕೊಬಂದಿದ್ದೀವಿ. ಖುಷಿ ಆಯಿತು ತುಂಬ. ಇನ್ನೊಂದು ಸ್ವಲ್ಪ ಹತ್ರ ಬಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಓಕೆ, ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ, ಖುಷಿ ಆಯಿತು. ನೆನ್ನೆ ಮೊನ್ನೆ ಎಲ್ಲ ಬಿಡ್ತಿರಲಿಲ್ಲ, ಬಟ್ ಇವತ್ತು ಸಾಕಷ್ಟು ಸೌಕರ್ಯ ಇಷ್ಟು ಬಿಟ್ಟರೆ ಸಾಕು. ಅವ್ರಿಗೋಸ್ಕರನೇ ಬಂದಿರೋದು. ಸೊ ಅವರು ನೋಡಬೇಕಂತ ಹೇಳಿನೇ ಬಂದಿರೋದು. ಈಗ ದಸರಾ ಎಲ್ಲ ಆನೆಗಳು ಮೈಸೂರಿಗೆ ಒಂದೇ ಕಡೆ ಬಂದಿರೋದಿಲ್ಲ. ಅಷ್ಟು ಆನೆಗಳನ್ನ ಒಂದೇ ಸತಿ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಮಕ್ಕಳುಗಳನ್ನು ನಾವು ಕರ್ಕೊಂಡ್ಬಂದು ತೋರಿಸ್ಬೇಕು ಹತ್ರದಿಂದ. ಕಾಡಲ್ಲಿ ಒಟ್ಟಿಗೆ ಸಿಗೋದಿಲ್ಲ ಇಷ್ಟೊಂದು ಆನೆಗಳನ್ನ ನೋಡೋಕ್ಕೆ. ಮತ್ತು ಕಾಡು ಪ್ರಾಣಿಗಳು ಅವು ಚೆನ್ನಾಗಿ ನಿಂತ್ಕೊಳ್ಳೋದು ಪೂರ್ತಿ ನೋಡೋಕ್ಕಾಗೋದಿಲ್ಲ. ಇಲ್ಲಿ ಪೂರ್ತಿಯಾಗಿ ನೋಡ್ಬೋದು ಆನೆಗಳನ್ನ. ತುಂಬ ಖುಷಿ ಆಗ್ತದೆ. ಇಲ್ಲಿ ಆನೆ ನೋಡೋಕೆ ಬಂದಿದ್ದೀವಿ. ನಮ್ಮ ತಾಯಿನ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಮಕ್ಳಿಗೆ ಆನೆ ತೋರ್ಸೋಣ ಅಂತ ಬಂದ್ವಿ. ಮಕ್ಕಳು ಖುಷಿಯಾಗಿದ್ದಾರೆ. ಹೌದೌದು, ಮಕ್ಳಿಗೋಸ್ಕರ ತೋರ್ಸೋಕ್ಕೆ ಬಂದಿದ್ದಾರೆ. ಇಲ್ಲಿ ಪೂಜೆ ಮಾಡಿಬಿಟ್ಟು ಒಂದು 4:15 ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ಅರಮನೆಗೆ. ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ರೇಷನ್ ಮಾಡ್ಕೊತಾರೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಇದು ವೇಟ್ ತಾಲೀಮು ಮಾಡಿ ಸ್ಪೆಷಲ್ ರೇಷನನ್ನು ಕೊಡೋಕ್ಕೆ ಸ್ಟಾರ್ಟ್. ಎಲ್ಲ ಆನೆಗಳಿಗೆ ಕೂಡ ಎಲ್ಲ ವ್ಯವಸ್ಥೆ ಇದೆ. ಸೊ ಮೇವು ರೆಗ್ಯುಲರ್ ಮೇವು ಏನಿರುತ್ತೆ ಅದು ಇರುತ್ತೆ. ಆಮೇಲೆ ಮಾವುತ ಕಾವಡಿಗಳಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಕ್ವಾರ್ಟರ್ಸ್ ಕಳ್ಕೊಟ್ಟಿದ್ದೀವಿ ಅವರಿಗೆ. ಮತ್ತು ಅದಾದರೂ ಕೂಡ ಅಲ್ಲೇ ಇರ್ತಾರೆ, ಆನೆಗಳ ಹತ್ರನೂ ಇರ್ತಾರೆ ಅವರು. ಹಾಗಾಗಿ ಅಲ್ಲಿ ಒಂದು ಪಕ್ಕದಲ್ಲಿ ಟೆಂಟ್ ಹಾಕೊಂಡು ಇರ್ತಾರೆ. ಸೊ ಹಾಗಾಗಿ ತೋರಿಸೋಣ ಅಂತ ಕರ್ಕೊಬಂದಿದ್ದೀವಿ. ಖುಷಿ ಆಯಿತು ತುಂಬ. ಇನ್ನೊಂದು ಸ್ವಲ್ಪ ಹತ್ರ ಬಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಓಕೆ, ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ, ಖುಷಿ ಆಯಿತು. ನೆನ್ನೆ ಮೊನ್ನೆ ಎಲ್ಲ ಬಿಡ್ತಿರಲಿಲ್ಲ, ಬಟ್ ಇವತ್ತು ಸಾಕಷ್ಟು ಸೌಕರ್ಯ ಇಷ್ಟು ಬಿಟ್ಟರೆ ಸಾಕು. ಅವ್ರಿಗೋಸ್ಕರನೇ ಬಂದಿರೋದು. ಸೊ ಅವರು ನೋಡಬೇಕಂತ ಹೇಳಿನೇ ಬಂದಿರೋದು. ಈಗ ದಸರಾ ಪ್ರಯುಕ್ತ ಎಲ್ಲ ಆನೆಗಳು ಮೈಸೂರಿಗೆ ಒಂದೇ ಕಡೆ ಬಂದಿರೋದಿಲ್ಲ.
ಅಷ್ಟು ಆನೆಗಳನ್ನ ಒಂದೇ ಸತಿ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳುಗಳನ್ನು ನಾವು ಕರ್ಕೊಂಡ್ಬಂದು ತೋರಿಸ್ಬೇಕು ಹತ್ತಿರದಿಂದ. ಕಾಡಲ್ಲಿ ಒತ್ತಿಗೆ ಸಿಗೋದಿಲ್ಲ ಇಷ್ಟೊಂದು ಆನೆಗಳನ್ನ ನೋಡೋಕ್ಕೆ. ಮತ್ತು ಕಾಡು ಪ್ರಾಣಿಗಳು ಅವು ಚೆನ್ನಾಗಿ ನಿಂತ್ಕೊಳ್ಳೋದು ಪೂರ್ತಿ ನೋಡೋಕ್ಕಾಗೋದಿಲ್ಲ. ಇಲ್ಲಿ ಪೂರ್ತಿಯಾಗಿ ನೋಡ್ಬೋದು ಆನೆಗಳನ್ನ. ತುಂಬ ಖುಷಿ ಆಗ್ತದೆ. ಸೊ ಇಲ್ಲಿ ಆನೆ ನೋಡೋಕ್ಕೆ ಬಂದಿದ್ದೀವಿ. ನಮ್ಮ ತಾಯಿನೂ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಮಕ್ಳಿಗೆ ಆನೆ ತೋರ್ಸೋಣ ಅಂತ ಬಂದ್ವಿ. ಮಕ್ಕಳು ಖುಷಿಯಾಗಿದ್ದಾರೆ. ಹೌದೌದು, ಮಕ್ಳಿಗೋಸ್ಕರ ತೋರ್ಸೋಕ್ಕೆ ಬಂದಿದ್ದಾರೆ. ಇಲ್ಲಿ ಪೂಜೆ ಮಾಡಿಬಿಟ್ಟು ಒಂದು 4:15 ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ಅರಮನೆಗೆ. ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ರಿಸೀವ್ ಮಾಡ್ಕೊತಾರೆ. ಅದಾದಮೇಲೆ ನೆಕ್ಸ್ಟ್ ಟೈಮ್ ನಮಗೆ ಇದು ವೇಟ್ ತಾಲೀಮ್ ಮಾಡಿ ಸ್ಪೆಷಲ್ ರೇಷನನ್ನು ಕೊಡೋಕ್ಕೆ ಸ್ಟಾರ್ಟ್. ಎಲ್ಲ ಆನೆಗಳಿಗೆ ಕೂಡ ಎಲ್ಲ ವ್ಯವಸ್ಥೆ ಇದೆ. ಸೊ ಮೇವುಗಳು ರೆಗ್ಯುಲರ್ ಮೇವು ಏನಿರುತ್ತೆ ಅದು ಇರುತ್ತೆ. ಆಮೇಲೆ ಮಾವುತ ಕಾವಡಿಗಳಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಕ್ವಾರ್ಟರ್ಸ್ಗಳು ಕೊಟ್ಟಿದ್ವಿ ಅವರಿಗೆ. ಮತ್ತು ಅಷ್ಟಾದರೂ ಕೂಡ ಅಲ್ಲೇ ಇರ್ತಾರೆ, ಆನೆಗಳ ಹತ್ರನೂ ಇರ್ತಾರೆ ಅವರು. ಹಾಗಾಗಿ ಅಲ್ಲಿ ಒಂದು ಪಕ್ಕದಲ್ಲಿ ಟೆಂಟ್ ಹಾಕೊಂಡು ಇರ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.